ಕಾನೂನು ರೀತಿಯಲ್ಲಿ ನ್ಯಾಯ ಸಿಕ್ಕುವಂಥದ್ದು ಪ್ರತಿಯೊಬ್ಬರ ಹಕ್ಕು ನಮ್ಮ ದೇಶದಲ್ಲಿ. ಅದರಿಂದ ಅದನ್ನು ಕೊಡುವಂಥದ್ದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ತಗೊಂಡು ಕೊಡಬೇಕಾದದ್ದು. ನಾವು ಅದು ಅದು ಸಿಕ್ಕುವ ಹಾಗೆ ನಾವೊಂದು ವಾಚ್ ಗಾರ್ಡ್ ಆಗಿ ಮಹಿಳೆಯರಿಗೆ ಬೆಂಬಲ ಕೊಡುವ ಹಾಗೆ ನಾವು ಅದನ್ನು ನಮ್ಮ ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಎಷ್ಟು ವರ್ಷದಿಂದ ತಾವು ಈ ಸೇವೆಗಳಲ್ಲಿ ಅಷ್ಟೇ ಸರ್, ಕಳೆದ 43 ವರ್ಷದಿಂದ ಈ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದೆ. ಕಳೆದ ಒಂದು 15 ವರ್ಷಗಳಿಂದ ಫೋಕಸ್ ಆಗಿ ನಾವು ಈ ಪ್ಯಾರಾಲೀಗಲ್ ಫೆಸಿಲಿಟೇಟರ್ಸ್ ಅನ್ನು ಬೆಳೆಸುವ ನಿಟ್ಟಿನಲ್ಲಿ ಈ 6 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಮಹಿಳೆಯರ ಸಮಸ್ಯೆ ಅಂತ ಹೇಳುವಂಥದ್ದು ಈ ಪುರುಷ ಪ್ರಧಾನ ಸಮಾಜದಲ್ಲಿದ್ದ ಪೇಟ್ರಿಯಾರ್ಕಿಯ ಮಹಿಳೆಯರ ಸಮಸ್ಯೆಗೆ ಕಾರಣ ಆಗುತ್ತೆ. ಮಹಿಳೆಯರು 2ನೇ ದರ್ಜೆಯ ಪ್ರಜೆಯಾಗಿದ್ದಾರೆ. ಅವರ ಮೇಲೆ ಆಗುವಂತಹ ಹಿಂಸೆ ಅದು ಹುಟ್ಟಿನಿಂದ ಸಾಯಿನ ತನಕ ಅವರ ಮೇಲೆ ಬೇರೆ ಬೇರೆ ನಾನಾ ತರದ ಹಿಂಸೆ ಮಹಿಳೆಯರಿಗೆ ಆಗುತ್ತಾ ಇದೆ. ಅದು ಬೇರೆ ಬೇರೆ ಕಾಲಕ್ಕೆ ಅದರ ಮುಖ ಬದಲಾಗ್ತಾ ಇದೆ. ಅದರ ಹಿಂಸೆ ಮುಂದುವರಿಸಿಕೊಂಡು ಹೋಗ್ತದೆ. ವೈಲೆನ್ಸ್ ಬಹಳ ಮುಖ್ಯವಾದ ಹಿಂಸೆ. ಒಂದು ಕಾಲದಲ್ಲಿ ವರದಕ್ಷಿಣೆ ಹೇಳ್ತಿದ್ದೆವು, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಹೇಳ್ತೇವೆ. ಬಾಲ್ಯ ವಿವಾಹ ಒಂದು ಹಿಂಸೆ, ನಾವು ಕುಟುಂಬದಲ್ಲಿ ಆಗುವಂತಹ ದೌರ್ಜನ್ಯ ಹಿಂಸೆ. ಡಿವಿ ಆಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಹೇಳಿದ ಹಾಗೆ ದೌರ್ಜನ್ಯಗಳು 3-4 ರೂಪದಲ್ಲಿ ಇದೆ. ಅದು ಇಕನಾಮಿಕ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಮಾನಸಿಕ ಇರ್ಬೋದು, ಲೈಂಗಿಕ ಕಿರುಕುಳ ಇರ್ಬೋದು. ಅದರಿಂದ ಮಹಿಳೆಯರಿಗೆ ಈ ತರದಲ್ಲಿ ಹಿಂಸೆ ಎಲ್ಲ ವರ್ಗದ ಮಹಿಳೆಯರಿಗೆ ಆಗುತ್ತೆ. ಆದರೆ ನಾವು ತಳಮಟ್ಟದಲ್ಲಿದ್ದಂತಹ ಮಹಿಳೆಯರಿಗೆ ಹೆಚ್ಚು ಫೋಕಸ್ ಆಗಿ ಕೆಲಸ ಮಾಡ್ತೇವೆ. ಯಾಕಂದ್ರೆ ಅವರು ಹೆಚ್ಚು ತುಳಿತಕ್ಕೊಳಗಾಗ್ತಾರೆ. ಆನ್ಸರ್ ಮಾಡ್ತೇನೆ. ಹೆಣ್ಮಕ್ಳಿಗೂ ತೊಂದರೆ ಆಗುವಂತ ಸನ್ನಿವೇಶ ಇದೆ. ಯಾಕೆಂದ್ರೆ ನಾವು ಜೆಂಡರ್ ವಿಷಯ ಮಾತಾಡುವಾಗ ನಾವು ಅರ್ಥ ಮಾಡಿಕೊಳ್ತೇವೆ, ಈ ಪೇಟ್ರಿಯಾರ್ಕಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಕೊಡುವುದಲ್ಲ, ಇದು ಗಂಡು ಮಕ್ಕಳಿಗೂ ತೊಂದರೆ ಕೊಡುತ್ತೆ. ಅವರಿಂದ ಸಹ ಒಂದು ನಿರೀಕ್ಷೆ ಮಾಡ್ತದೆ, ಈ ರೀತಿ ಬಿಹೇವ್ ಮಾಡಬೇಕು, ಈ ರೀತಿ ಇರಬೇಕು, ಈ ರೀತಿ. ಹಾಗೆ ಇಲ್ಲದಂತ ಗಂಡು ಮಕ್ಕಳಿಗೂ ಸಹ ಬಹಳ ಟಾರ್ಚರ್ ಆಗುತ್ತೆ. ಇವತ್ತು ನಾವು ಎಂಗೇಜಿಂಗ್ ವಿತ್ ಮೆನ್ ಅಂಡ್ ಬಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾವು ಗಂಡು ಮಕ್ಕಳನ್ನು ಸಹ ಕೇಳಬೇಕು, ಅವರ ಒಳಗಿನ ಈ ಪೇಟ್ರಿಯಾರ್ಕಿಯಿಂದಾಗಿ ಅವರು ಹೇಗೆ ಸಫರ್ ಆಗ್ತಾ ಇದ್ದಾರೆ. ಸೊ ಇದು ಒಂದು ಇದೀಗ ನಾವು ಹೊಸತಾಗಿ ಗಂಡು ಮಕ್ಕಳೊಟ್ಟಿಗೆ ಒಂದು ಅಲ್ಲಲ್ಲಿ ಒಂದು ಚರ್ಚೆ ಮಾಡಲಿಕ್ಕೆ ಹೊರಟದ್ದು. ಯಾಕೆಂದ್ರೆ ನಮ್ಗೆ ಅರ್ಥ ಆಗ್ತದೆ ಹೆಣ್ಮಕ್ಳ ಸಮಸ್ಯೆ ನಾವು ಗಂಡು ಮಕ್ಕಳು ಒಟ್ಟಿಗೆ ಸೇರಿ ಈ ತರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಅದು ಬಗ್ಗೆ ಹರಿಯಲ್ಲ ಅಂತ ಹೇಳಿ. ಹೇಗೆ ಕಾನೂನು ಸಹ ಒಂದನ್ನು ಹೆಚ್ಚು ಒಂದೊಂದು ಕಡೆಗೆ ಆ ತರದ ತಾರತಮ್ಯಗಳು ಒಳಗೆ ಸಹ ನಡೀತವೆ. ಈಗ ತಮ್ಮ ಸಂಸ್ಥೆ ಇದೆಯಲ್ಲ, ಆ ತರದ ಈಗ ನಮ್ಗೆ ಇರುವಂತಹ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಯಾವೆಲ್ಲ ದೀರ್ಘದಲ್ಲಿ ಪ್ರಮೋಟ್ ಮಾಡಲಾಗಿದೆ ಅವರಿಗೆ ಒಂದು 12 ದಿವಸದ ಕೋರ್ಸ್ ಮಾಡ್ತೇವೆ ನಾವು. ಅದರಲ್ಲಿ ಕಾನೂನು, ಕೌನ್ಸಿಲಿಂಗ್, ಕೇಸ್ ಹೇಗೆ ಹ್ಯಾಂಡಲ್ ಮಾಡುವಂಥದ್ದು ಇದು ಎಲ್ಲವೂ ಒಳಗೊಳ್ತದೆ. ಅದರಿಂದ ಆ ಒಂದು ಡೀಪ್ ಆಗಿ ಅಲ್ಲದಿದ್ರು ಸಹ ಮೊದಲ ಲೆವೆಲಿನ ಕೌನ್ಸಿಲಿಂಗ್, ಮಹಿಳೆಯರು ಅವರ ಸಮಸ್ಯೆ ಕೇಳುವುದು ಹೇಗೆ, ಅರ್ಥ ಮಾಡಿಕೊಳ್ಳುವುದು ಹೇಗೆ, ಅವರಿಗೆ ಸಪೋರ್ಟ್ ಮಾಡುವಂತಹ ಲೆವೆಲಿನ ಬೇಸಿಕ್ ಕೌನ್ಸಿಲಿಂಗ್ ಅಂತ ವ್ಯವಸ್ಥೆಗಳು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಈ ಪ್ಯಾರಾಲೀಗಲ್ಸ್ ಗಳೇ ಮಾಡ್ತಾ ಇದ್ದಾರೆ ಮೇಡಮ್. ಮತ್ತೆ ಈ ಲೀಗಲ್ ಕೆಲಸಗಳು ಸ್ಟಾರ್ಟ್ ಮಾಡಿ 15 ವರ್ಷ ಆಯ್ತು. 15 ವರ್ಷ ಕಳೆಯಿತು. ನಾಳೆಯ ಸೆಮಿನಾರ್ ಇದು ಫೋಕಸ್ ಇರುವುದು ಏನಂತ ಹೇಳಿದ್ರೆ, ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಹೇಳಿ ಸ್ಟೇಟ್ ಅಪಾಯಿಂಟ್ ಮಾಡಿರ್ತದೆ ಅವರನ್ನು. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು 50ರಿಂದ 100 ಮಂದಿ ಅವರು ವಾಲಂಟಿಯರ್ಸ್ ಅಂತ ತಗೊಳ್ತಾರೆ. ಅವರಿಗೆ ಅವರ ಸ್ಟೇಟಸ್ ಏನು, ಚಾಲೆಂಜಸ್ ಏನು, ಅವರು ತಳಮಟ್ಟಕ್ಕೆ ತಲುಪಲಿಕ್ಕೆ ಬೇಕಾದಂತಹ ಆಬ್ಸ್ಟಿಕಲ್ಸ್ ಗಳೇನು, ಇವನ್ನು ಅವರು ಪ್ರತಿ ಡಿಸ್ಟ್ರಿಕ್ಟ್ ಇಂದ ಬಂದವರು ಸ್ಟೇಟ್ ಬಾಡಿ ಒಟ್ಟಿಗೆ ಒಂದು ಚರ್ಚೆಗೆ ಬರ್ತಾರೆ. ಬೆಳಿಗ್ಗೆ ಇನಾಗ್ರೇಷನ್ ಆದ ಮೇಲೆ ಇರುವಂತದ್ದು ಪ್ರತಿ ಡಿಸ್ಟ್ರಿಕ್ಟ್ ಇಂದ ಒಂದು ಶೇರಿಂಗ್ ಇರುವಂತದ್ದು. ಪ್ರತಿ ಡಿಸ್ಟ್ರಿಕ್ಟ್ ನ ಬಂದವರು ಆ ಡಿಸ್ಟ್ರಿಕ್ಟ್ ಅಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಯ ಕೆಲಸಗಳು ಯಾವ ರೀತಿ ಇವೆ ಅಂತ ಹೇಳುವುದನ್ನು ಸ್ಟೇಟಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮಾಡುವಂತಹ ಕಮಿಟಿಗಳು, ಆನಂತರ ಮಾನವ ಕಳ್ಳ ಸಾಗಾಣಿಕೆ ಕಮಿಟಿನಲ್ಲಿ ಸಂಸ್ಥೆಯ ಪ್ರತಿನಿಧಿಗಳಾಗಿ ಮತ್ತು PLF ಗಳಾಗಿ ತಗೊಂಡಿದ್ದಾರೆ. ಮತ್ತೆ ನೀವು ಕೇಳಿದಾಗ ಮೇಡಮ್, ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ. DHO ಅವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅಂತ ಕಮಿಟಿನಲ್ಲೂ ಕೂಡ ನಮ್ಮನ್ನ ಸದಸ್ಯರಾಗಿ ತಗೊಂಡಿದ್ದಾರೆ. ನಾವು ಪ್ರತಿಯೊಂದು ಗ್ರಾಸ್ ರೂಟ್ ಅಲ್ಲಿ ತಳಮಟ್ಟದಲ್ಲಿ ತರಬೇತಿಗಳನ್ನು ಮಾಡುವಾಗ, ಶಾಲೆಗಳಲ್ಲಿ ತರಬೇತಿಗಳನ್ನು ಮಾಡುವಾಗ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೂ ಕೂಡ ಆ ಕಾಯ್ದೆ ಬಗ್ಗೆನೂ ನಾವು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದೀವಿ.